ನಕ್ಸಲ್ ದಾಳಿಗೆ ಮನೆ ಸಿಮೆಂಟ್ ಕಂಬ ಪೀಸ್ ಪೀಸ್ ಆಗಿದೆ. ಪಾಕಿಸ್ತಾನದ ಭೀಕರ ಶೆಲ್ಲಿಂಗ್ ದಾಳಿ ಹೇಗಿತ್ತು ಭಾರತದಲ್ಲಿ, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಮನೆ ಗೋಡೆ ಹೊಕ್ಕು ಇನ್ನೊಂದು ಗೋಡೆಗೆ ಹಾನಿಯಾಗಿದೆ. ನಾಗರಿಕರ ಮೇಲೆ ಅತ್ಯಂತ ಅಮಾನವೀಯವಾಗಿ ಪಾಕಿಸ್ತಾನ ದಾಳಿ ನಡೆಸಿರ್ತಕ್ಕಂಥದ್ದು ಶೆಲ್ ದಾಳಿ. ಜಮ್ಮು ಕಾಶ್ಮೀರದ ನಾಗರಿಕರ ಮನೆಗಳ ಮೇಲೆ ನಡೆಸಿರುವಂತಹ ಶೆಲ್ ದಾಳಿ ನೋಡಿ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರುವಂತಹ ಪಾಕಿಸ್ತಾನ ಸೇನೆ ನೋಡಿ ಹೇಗೆಲ್ಲ ಭೀಕರವಾಗಿ ಶೆಲ್ಲಿಂಗ್ ದಾಳಿ ಮಾಡಿದೆ ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಭಾಂಡಿಯಲ್ಲಿ, ಉರಿಯಲ್ಲಿ, ಪೂಂಚ್ನಲ್ಲಿ, ರಜೌರಿಯಲ್ಲಿ ಗುಂಡಿನ ಶೆಲ್ ದಾಳಿಯನ್ನ ತಾವು ನೋಡಿದ್ರಿ. ಈಗ ಈ ಜಾಗದಲ್ಲೂ ಕೂಡ ಉರಿಯಿಂದ ಸ್ವಲ್ಪ ದೂರದಲ್ಲಿ ಹಾಜಿಪುರ ಅನ್ನುವ ಪಾಕಿಸ್ತಾನದ ಬಾರ್ಡರ್ನಿಂದ ಬಂದಂತ ಶೆಲ್ಲಿಂಗ್ಗಳು ಈ ಮನೆಯನ್ನ ಹೇಗೆ ಧ್ವಂಸ ಮಾಡಿದ್ದಾವೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಗಿಂಗಲ್ ಎನ್ನುವ ಊರಿದು. ಗಿಂಗಲ್ ಎನ್ನುವ ಊರು. ಅವರೆಲ್ಲರೂ ಕೂಡ ಊಟ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ರು. ಮೊನ್ನೆ ರಾತ್ರಿ ಆಗಿರೋದು. ಊಟ ಮಾಡ್ಬೇಕಂತ ಹೇಳಿ ಎಲ್ಲ ಜೊತೆ ಕೂತ್ಕೊಂಡಿದ್ರು. ಫೈರಿಂಗ್ ಆಗತ್ತೆ, ಆವಾಗ ಸೈರನ್ ಮೊಳಗುತ್ತೆ. ಸೈರನ್ ಮೊಳಗಿದ ತಕ್ಷಣ ಇವರೆಲ್ಲ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಕೆಲವೇ ಮಿನಿಟ್ನಲ್ಲಿ ಪಾಕಿಸ್ತಾನದ ಬಾರ್ಡರ್ ಹಾಜಿಪುರದಿಂದ ಹಾರಿ ಬಂದಂತಹ ಶೆಲ್ಲಿಂಗ್ಗಳು ಇಲ್ಲಿ ಎಷ್ಟೆಲ್ಲ ಡ್ಯಾಮೇಜ್ ಮಾಡಿದೆ ಅಂತ ಹೇಳಿ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಶೆಲ್ಲಿಂಗ್ ನ ದಾಳಿಗೆ ಈ ಗೋಡೆಯ ಸಿಮೆಂಟ್ ಹೇಗೆ ಕಿತ್ತೋಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ನೋಡಿ, ಈ ಸಿಮೆಂಟ್ ಇದಕ್ಕೆ ಬಡಿದಂತ ಶೆಲ್ ಎಷ್ಟು ಮಾರಕವಾಗಿ ಇದಕ್ಕೆ ಬಡಿದಿದೆ. ಯಾರಾದ್ರೂ ಇಲ್ಲಿದ್ದಂತ ವ್ಯಕ್ತಿಗೆ ಏನಾದ್ರೂ ತಾಗಿದ್ದಿದ್ರೆ ಏನಾಗಿರ್ಬೇಡ. ಇಲ್ಲೆಲ್ಲ ಈಗ ನಿಮ್ಗೆ ಗುಂಡಿನ ಮಾರ್ಕ್ ಕಾಣಿಸ್ತಾ ಇದೆ. ಗುಂಡು ಬಿದ್ದು, ಶೆಲ್ ಬಿದ್ದು, ಇಲ್ಲೆಲ್ಲವೂ ಕೂಡ ಈ ಸಿಮೆಂಟಿನ ಈ ಪದರ ಇದೆಯಲ್ಲ, ಇದೆಲ್ಲವೂ ಕೂಡ ಕಿತ್ತೋಗಿದ್ದನ್ನ ತಾವು ನೋಡ್ತಾ ಇದ್ರಿ. ಇಲ್ಲಿ ನೋಡಿ, ಸಿಮೆಂಟಿನ ಕಂಬ ಇದು. ಶೆಲ್ಲಿನ ದಾಳಿಯಾಗಿದ್ರಿಂದಾಗಿ ಆ ಕಂಬ ಕೇವಲ ಆ ಕಬ್ಬಿಣದ ರಾಡ್ ನಿಂದ ಮಾತ್ರ ನಿಂತ್ಕೊಂಡಿದೆ. ಅಲ್ಲಿ ಶೆಲ್ಲಿಂಗ್ ದಾಳಿಯಾಗಿ ಹೆಂಗಾಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಅಲ್ಲಿದ್ದಂತ ಸೀಟ್ಗಳೆಲ್ಲವೂ ಕೂಡ ತುಂಡು ತುಂಡಾಗಿದ್ದಾವೆ. ಒಳಗಡೆ ಹೋಗೋಣ ನಾವು. ಇಲ್ಲಿನ ಒಳಗಡೆ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಕಿಟಕಿ ಗ್ಲಾಸು ಎಲ್ಲ ಪುಡಿ ಪುಡಿಯಾಗಿದೆ. ಇದನ್ನ ಮುಟ್ಟಂಗಿಲ್ಲ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬೀಳಬಹುದು. ಈ ಮನೆಯಲ್ಲಿ ಸುಮಾರು ಒಂದು 6 ಜನ ಇದ್ರಂತೆ. 6 ಜನ ಇದ್ದವರೆಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ರೆ ಅವರಿಗೆ ಈ ತುಂಬಾ ಮೇಜರ್ ಆಗಿ ಏನು ಜೀವಕ್ಕೆ ಹಾನಿ ಆಗುವಂತದ್ದೇನಾಗಿಲ್ಲ. ಆದ್ರೆ ಆಗಿರುವಂತದ್ದು ನೋಡಿದ್ರೆ ಇವ್ರು ಯಾರು ಕೂಡ ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ನೋಡಿ, ಗಮನಿಸ್ತೀರಿ ನೀವು, ಕಿಚನ್ ಇದು. ಈ ಭಾಗದಿಂದ ಶೆಲ್ಲಿಂಗ್ ಅಟ್ಯಾಕ್ ಆಗಿದೆ. ಶೆಲ್ಲಿಂಗ್ ಅಟ್ಯಾಕ್ ಆಗಿದ್ದು ಈ ಭಾಗದಿಂದ. ನೋಡಿ ಹೆಂಗಿದೆ ನೋಡಿ, ಇಲ್ಲೆಲ್ಲ ಈ ಡೋರು ಕಿತ್ತೋಗಿದೆ. ಇಲ್ಲಿದ್ದಂತ ಕಿಟಕಿ ಅಂತೂ ಶೆಲ್ಲಿಂಗ್ ನಿರಂತರವಾಗಿ ದಾಳಿ ಆಗಿದ್ರಿಂದಾಗಿ ಎಲ್ಲವೂ ಕೂಡ ಇಲ್ಲಿ ಪಾಕ್ ಶೆಲ್ ದಾಳಿಗೆ ಮನೆ ಸಿಮೆಂಟ್ ಕಂಬ ಪೀಸ್ ಪೀಸ್ ಆಗಿದೆ. ಪಾಕಿಸ್ತಾನದ ಭೀಕರ ಶೆಲ್ಲಿಂಗ್ ದಾಳಿ ಹೇಗಿತ್ತು ಭಾರತದಲ್ಲಿ, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಮನೆ ಗೋಡೆ ಹೊಕ್ಕು ಇನ್ನೊಂದು ಗೋಡೆಗೆ ಹಾನಿಯಾಗಿದೆ. ನಾಗರಿಕರ ಮೇಲೆ ಅತ್ಯಂತ ಅಮಾನವೀಯವಾಗಿ ಪಾಕಿಸ್ತಾನ ದಾಳಿ ನಡೆಸಿರ್ತಕ್ಕಂಥದ್ದು ಶೆಲ್ ದಾಳಿ. ಜಮ್ಮು ಕಾಶ್ಮೀರದ ನಾಗರಿಕರ ಮನೆಗಳ ಮೇಲೆ ನಡೆಸಿರುವಂತಹ ಶೆಲ್ ದಾಳಿ ನೋಡಿ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರುವಂತಹ ಪಾಕಿಸ್ತಾನ ಸೇನೆ ನೋಡಿ ಹೇಗೆಲ್ಲ ಭೀಕರವಾಗಿ ಶೆಲ್ಲಿಂಗ್ ದಾಳಿ ಮಾಡಿದೆ ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಭಾಂಡಿಯಲ್ಲಿ, ಉರಿಯಲ್ಲಿ, ಪೂಂಚ್ನಲ್ಲಿ, ರಜೌರಿಯಲ್ಲಿ ಗುಂಡಿನ ಶೆಲ್ ದಾಳಿಯನ್ನ ತಾವು ನೋಡಿದ್ರಿ. ಈಗ ಈ ಜಾಗದಲ್ಲೂ ಕೂಡ ಉರಿಯಿಂದ ಸ್ವಲ್ಪ ದೂರದಲ್ಲಿ ಹಾಜಿಪುರ ಅನ್ನುವ ಪಾಕಿಸ್ತಾನದ ಬಾರ್ಡರ್ನಿಂದ ಬಂದಂತ ಶೆಲ್ಲಿಂಗ್ಗಳು ಈ ಮನೆಯನ್ನ ಹೇಗೆ ಧ್ವಂಸ ಮಾಡಿದ್ದಾವೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಗಿಂಗಲ್ ಎನ್ನುವ ಊರಿದು. ಗಿಂಗಲ್ ಎನ್ನುವ ಊರು. ಅವರೆಲ್ಲರೂ ಕೂಡ ಊಟ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ರು. ಮೊನ್ನೆ ರಾತ್ರಿ ಆಗಿರೋದು. ಊಟ ಮಾಡ್ಬೇಕಂತ ಹೇಳಿ ಎಲ್ಲ ಜೊತೆ ಕೂತ್ಕೊಂಡಿದ್ರು. ಫೈರಿಂಗ್ ಆಗತ್ತೆ, ಆವಾಗ ಸೈರನ್ ಮೊಳಗುತ್ತೆ. ಸೈರನ್ ಮೊಳಗಿದ ತಕ್ಷಣ ಇವರೆಲ್ಲ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಕೆಲವೇ ಮಿನಿಟ್ನಲ್ಲಿ ಪಾಕಿಸ್ತಾನದ ಬಾರ್ಡರ್ ಹಾಜಿಪುರದಿಂದ ಹಾರಿ ಬಂದಂತಹ ಶೆಲ್ಲಿಂಗ್ಗಳು ಇಲ್ಲಿ ಎಷ್ಟೆಲ್ಲ ಡ್ಯಾಮೇಜ್ ಮಾಡಿದೆ ಅಂತ ಹೇಳಿ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಶೆಲ್ಲಿಂಗ್ ನ ದಾಳಿಗೆ ಈ ಗೋಡೆಯ ಸಿಮೆಂಟ್ ಹೇಗೆ ಕಿತ್ತೋಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ನೋಡಿ, ಈ ಸಿಮೆಂಟ್ ಇದಕ್ಕೆ ಬಡಿದಂತ ಶೆಲ್ ಎಷ್ಟು ಮಾರಕವಾಗಿ ಇದಕ್ಕೆ ಬಡಿದಿದೆ. ಯಾರಾದ್ರೂ ಇಲ್ಲಿದ್ದಂತ ವ್ಯಕ್ತಿಗೆ ಏನಾದ್ರೂ ತಾಗಿದ್ದಿದ್ರೆ ಏನಾಗಿರ್ಬೇಡ. ಇಲ್ಲೆಲ್ಲ ಈಗ ನಿಮ್ಗೆ ಗುಂಡಿನ ಮಾರ್ಕ್ ಕಾಣಿಸ್ತಾ ಇದೆ. ಗುಂಡು ಬಿದ್ದು, ಶೆಲ್ ಬಿದ್ದು, ಇಲ್ಲೆಲ್ಲವೂ ಕೂಡ ಈ ಸಿಮೆಂಟಿನ ಈ ಪದರ ಇದೆಯಲ್ಲ, ಇದೆಲ್ಲವೂ ಕೂಡ ಕಿತ್ತೋಗಿದ್ದನ್ನ ತಾವು ನೋಡ್ತಾ ಇದ್ರಿ. ಇಲ್ಲಿ ನೋಡಿ,
ಸಿಮೆಂಟಿನ ಕಂಬ ಇದು. ಶೆಲ್ಲಿನ ದಾಳಿಯಾಗಿದ್ರಿಂದಾಗಿ ಆ ಕಂಬ ಕೇವಲ ಆ ಕಬ್ಬಿಣದ ರಾಡ್ ನಿಂದ ಮಾತ್ರ ನಿಂತ್ಕೊಂಡಿದೆ. ಅಲ್ಲಿ ಶೆಲ್ಲಿಂಗ್ ದಾಳಿಯಾಗಿ ಹೆಂಗಾಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಅಲ್ಲಿದ್ದಂತ ಸೀಟ್ಗಳೆಲ್ಲವೂ ಕೂಡ ತುಂಡು ತುಂಡಾಗಿದ್ದಾವೆ. ಒಳಗಡೆ ಹೋಗೋಣ ನಾವು. ಇಲ್ಲಿನ ಒಳಗಡೆ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಕಿಟಕಿ ಗ್ಲಾಸು ಎಲ್ಲ ಪುಡಿ ಪುಡಿ ಆಗಿದೆ. ಇದನ್ನ ಮುಟ್ಟಂಗಿಲ್ಲ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬೀಳಬಹುದು. ಈ ಮನೆಯಲ್ಲಿ ಸುಮಾರು ಒಂದು 6 ಜನ ಇದ್ರಂತೆ. 6 ಜನ ಇದ್ದವರೆಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ರೆ ಅವರಿಗೆ ಈ ತುಂಬಾ ಮೇಜರ್ ಆಗಿ ಏನು ಜೀವಕ್ಕೆ ಹಾನಿ ಆಗುವಂತದ್ದೇನಾಗಿಲ್ಲ. ಆದ್ರೆ ಆಗಿರುವಂತದ್ದು ನೋಡಿದ್ರೆ ಇವ್ರು ಯಾರು ಕೂಡ ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ನೋಡಿ, ಗಮನಿಸ್ತೀರಿ ನೀವು, ಕಿಚನ್ ಇದು. ಈ ಭಾಗದಿಂದ ಶೆಲ್ಲಿಂಗ್ ಅಟ್ಯಾಕ್ ಆಗಿದೆ. ಶೆಲ್ಲಿಂಗ್ ಅಟ್ಯಾಕ್ ಆಗಿದ್ದು ಈ ಭಾಗದಿಂದ. ನೋಡಿ ಹೆಂಗಿದೆ ನೋಡಿ, ಇಲ್ಲೆಲ್ಲ ಈ ಡೋರು ಕಿತ್ತೋಗಿದೆ. ಇಲ್ಲಿದ್ದಂತ ಕಿಟಕಿ ಅಂತೂ ಶೆಲ್ಲಿಂಗ್ ನಿರಂತರವಾಗಿ ದಾಳಿ ಆಗಿದ್ರಿಂದಾಗಿ ಎಲ್ಲವೂ ಕೂಡ ಇಲ್ಲಿ. ಪಾಕ್ ಶೆಲ್ ದಾಳಿಗೆ ಮನೆ, ಸಿಮೆಂಟ್ ಕಂಬ ಪೀಸ್ ಆಗಿದೆ. ಪಾಕಿಸ್ತಾನದ ಭೀಕರ ಶೆಲ್ಲಿಂಗ್ ದಾಳಿ ಹೇಗಿತ್ತು ಭಾರತದಲ್ಲಿ, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಮನೆ, ಗೋಡೆ ಹೊಕ್ಕು ಇನ್ನೊಂದು ಗೋಡೆಗೆ ಹಾನಿ ಆಗಿದೆ. ನಾಗರಿಕರ ಮೇಲೆ ಅತ್ಯಂತ ಅಮಾನವೀಯವಾಗಿ ಪಾಕಿಸ್ತಾನ ದಾಳಿ ನಡೆಸಿರ್ತಕ್ಕಂಥದ್ದು ಶೆಲ್ ದಾಳಿ. ಜಮ್ಮು ಕಾಶ್ಮೀರದ ನಾಗರಿಕರ ಮನೆಗಳ ಮೇಲೆ ನಡೆಸಿರುವಂತಹ ಶೆಲ್ ದಾಳಿ ನೋಡಿ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರುವಂತಹ ಪಾಕಿಸ್ತಾನ ಸೇನೆ ನೋಡಿ ಹೇಗೆಲ್ಲ ಭೀಕರವಾಗಿ ಶೆಲ್ಲಿಂಗ್ ದಾಳಿ ಮಾಡಿದೆ ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಭಾಂಡಿಯಲ್ಲಿ, ಉರಿಯಲ್ಲಿ, ಪೂಂಚ್ನಲ್ಲಿ, ರಜೌರಿಯಲ್ಲಿ ಗುಂಡಿನ ಶೆಲ್ ದಾಳಿಯನ್ನ ತಾವು ನೋಡಿದ್ರಿ. ಈಗ ಈ ಜಾಗದಲ್ಲೂ ಕೂಡ ಉರಿಯಿಂದ ಸ್ವಲ್ಪ ದೂರದಲ್ಲಿ ಹಾಜಿಪುರ ಅನ್ನುವ ಪಾಕಿಸ್ತಾನದ ಬಾರ್ಡರ್ ನಿಂದ ಬಂದಂತ ಶೆಲ್ಲಿಂಗ್ಗಳು ಈ ಮನೆಯನ್ನ ಹೇಗೆ ಧ್ವಂಸ ಮಾಡಿದ್ದಾವೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಗಿಂಗಲ್ ಎನ್ನುವ ಊರಿದು. ಗಿಂಗಲ್ ಎನ್ನುವ ಊರು. ಅವರೆಲ್ಲರೂ ಕೂಡ ಊಟ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ರು. ಮೊನ್ನೆ ರಾತ್ರಿ ಆಗಿರೋದು. ಊಟ ಮಾಡ್ಬೇಕಂತ ಹೇಳಿ ಎಲ್ಲ ಜೊತೆ ಕೂತ್ಕೊಂಡಿದ್ರು. ಫೈರಿಂಗ್ ಆಗತ್ತೆ, ಆವಾಗ ಸೈರನ್ ಮೊಳಗತ್ತೆ. ಸೈರನ್ ಮೊಳಗಿದ ತಕ್ಷಣ ಇವರೆಲ್ಲ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಕೆಲವೇ ಮಿನಿಟ್ನಲ್ಲಿ ಪಾಕಿಸ್ತಾನದ ಬಾರ್ಡರ್ ಹಾಜಿಪುರದಿಂದ ಹಾರಿ ಬಂದಂತಹ ಶೆಲ್ಲಿಂಗ್ಗಳು ಇಲ್ಲಿ ಎಷ್ಟೆಲ್ಲ ಡ್ಯಾಮೇಜ್ ಮಾಡಿದೆ ಅಂತ ಹೇಳಿ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಶೆಲ್ಲಿಂಗ್ ನ ದಾಳಿಗೆ ಈ ಗೋಡೆಯ ಸಿಮೆಂಟ್ ಹೇಗೆ ಕಿತ್ತೋಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ನೋಡಿ, ಈ ಸಿಮೆಂಟ್ ಇದಕ್ಕೆ ಬಡಿದಂತ ಶೆಲ್ ಎಷ್ಟು ಮಾರಕವಾಗಿ ಇದಕ್ಕೆ ಬಡಿದಿದೆ. ಯಾರಾದ್ರೂ ಇಲ್ಲಿದ್ದಂತ ವ್ಯಕ್ತಿಗೆ ಏನಾದ್ರೂ ತಾಗಿದ್ದಿದ್ರೆ ಏನಾಗಿರ್ಬೇಡ. ಇಲ್ಲೆಲ್ಲ ಈಗ ನಿಮ್ಗೆ ಗುಂಡಿನ ಮಾರ್ಕ್ ಕಾಣಿಸ್ತಾ ಇದೆ. ಗುಂಡು ಬಿದ್ದು, ಶೆಲ್ ಬಿದ್ದು, ಇಲ್ಲೆಲ್ಲವೂ ಕೂಡ ಈ ಸಿಮೆಂಟಿನ ಈ ಪದರ ಇದೆಯಲ್ಲ, ಇದೆಲ್ಲವೂ ಕೂಡ ಕಿತ್ತೋಗಿದ್ದನ್ನ ತಾವು ನೋಡ್ತಾ ಇದ್ರಿ. ಇಲ್ಲಿ ನೋಡಿ, ಸಿಮೆಂಟಿನ ಕಂಬ ಇದು. ಶೆಲ್ಲಿನ ದಾಳಿಯಾಗಿದ್ರಿಂದಾಗಿ ಆ ಕಂಬ ಕೇವಲ ಆ ಕಬ್ಬಿಣದ ರಾಡ್ ನಿಂದ ಮಾತ್ರ ನಿಂತ್ಕೊಂಡಿದೆ. ಅಲ್ಲಿ ಶೆಲ್ಲಿಂಗ್ ದಾಳಿಯಾಗಿ ಹೆಂಗಾಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಅಲ್ಲಿದ್ದಂತ ಸೀಟ್ಗಳೆಲ್ಲವೂ ಕೂಡ ತುಂಡು